ವಿದ್ಯುತ್ ಟವರ್ ಹಾಕುವ ನೆಪದಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ದಯಮಾಡಿ ಪರಿಹಾರವನ್ನ ಕೊಡಿ ಅನ್ನೋ ನಿಟ್ಟಿನಲ್ಲಿ ವಿದ್ಯುತ್ ಟವರ್ ಹಾಕುವ ನಿಟ್ಟಿನಲ್ಲಿ ರೈತರಿಗೆ ಅನ್ಯಾಯವನ್ನ ಎಸಗಲಾಗ್ತಾ ಇದೆ ಅಂತೇಳಿ ಪರಿಹಾರ ನೀಡುವಲ್ಲಿ ಸತಾಯಿಸ್ತಾ ಇದ್ದಾರೆ ಗುತ್ತಿಗೆದಾರ. ನೋಡಿ, ವಿದ್ಯುತ್ ಕಂಪನಿಯ ನೀಲಕಂಠ ಪರಿಹಾರ ನೀಡದೆ ಕಿರುಕುಳ ಕೊಡ್ತಾ ಇದ್ದಾರಂತೆ. ಕೆಲ ರೈತರಿಗೆ 11 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರಂತೆ, ಇನ್ನೂ ಕೆಲವರಿಗೆ 6 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರಂತೆ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ನಿಡಶಿಯ ರೈತರಿಗೆ ಈ ತರ ಅನ್ಯಾಯವನ್ನ ಮಾಡಲಾಗ್ತಾ ಇದೆ. ಕೆಲ ರೈತರಿಗೆ 11 ಲಕ್ಷ ಪರಿಹಾರ ನೀಡಿದ್ದಾರೆ, ಇನ್ನೂ ಕೆಲ ರೈತರಿಗೆ 6 ಲಕ್ಷ ಪರಿಹಾರ ನೀಡ್ತಾ ಇದ್ದಾರೆ ವಿದ್ಯುತ್ ಕಂಪನಿ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನಿಡಶೇಸಿ ಗ್ರಾಮದ ಕೆಲ ರೈತರಿಗೆ ಈ ತರ ಅನ್ಯಾಯ ಮಾಡಲಾಗ್ತಾ ಇದೆ. ಹೆಚ್ಚುವರಿ ಪರಿಹಾರ ನೀಡಲು ಸತಾಯಿಸ್ತಾ ಇದ್ದಾರೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು. ಗುತ್ತಿಗೆ ಕಂಪನಿಯ ನೀಲಕಂಠ ಅನ್ನುವರಿಂದ ಪರಿಹಾರ ನೀಡದೆ ಕಿರುಕುಳ ಆರೋಪ ಕೇಳಿಬಂದಿದೆ. ನೀಲಕಂಠ ಮುಂದೆಯೇ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಅಳಲು ತೋಡ್ಕೊಂಡಿದ್ದಾರೆ ರೈತರು. ನಮಗೇನಾರು ಆದ್ರೆ ನೀವೇ ಕಾರಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಿನ್ಗೆ ಎಷ್ಟು ಕೊಟ್ರ? ನನಗೆ 6 ಲಕ್ಷ ಕೊಟ್ಟಿದ್ದು ನಮ್ಮ ಕಂಬದ ಏನು ಕೊಟ್ಟೇ ಇಲ್ಲ. ಅವ್ರಿಗೆ ಬೇರೆ ರೈತರಿಗೆ 10 ಲಕ್ಷ 11 ಲಕ್ಷ ಕೊಟ್ರ, 18 ಲಕ್ಷ ಕೊಟ್ಟಾರ. ಕೇಳಿದ್ರೆ ಡಿ ಸಿ ಹತ್ರ ಹೋಗಂತಾರ, ಹೌದಲ್ಲ? ಅಲ್ಲ ಹನುಮಂತ ಕೇಳಿದ್ರೆ ಈಗ ಮಾತಾಡಿದವ್ರು ಅವರೇ ಜನ್ಮ ಆಯ್ತು. ನೀನು ಒಪ್ಪಿಗೆ ಅವನು ಅದರಿಂದ ತಲುವರಿ ಅಂತ ಹೇಳ್ಬೇಕಾಗಿತ್ತು. ನೀನು ಅದರಿಂದ ತಲುವರಿ ಮ್ಯಾನೇಜರ್ ಅವರು ಹನುಮಪ್ಪ ತಂದೆ ಹನುಮಪ್ಪ ನಾವು ಇದು ಇರೋದು. ನಮಗೆ ಕಂಬದ್ದು ಟವರು ನಮಗೆಲ್ಲ ಲಾಸ್ ಮಾಡಿ ಹೋಗ್ಯಾರ. ಈ ಕಂಬಲಿದ್ದ ಆ ಕಂಬಕ್ಕೆ 11 ಲಕ್ಷ ಕೊಟ್ಟಿದ್ದಾರೆ, ನಮಗೆ ಬರೀ 6.5 ಲಕ್ಷ ಕೊಟ್ಟಿದ್ದಾರೆ. ಈಗ ನಾವು ಏನಾರ ಮಾಡಿದ್ರೆ ಪೊಲೀಸರು PSI ಕರೆಸಿ ದೌರ್ಜನ್ಯ ಮಾಡೋಕೈತಿ, ಪೊಲೀಸರನ್ನ ಓಡಿಸಾಡಕತ್ತಿದ್ದಾರೆ. ಅವರು ನೀಲ್ಕಂಠ ಅಂತೆ, ಅವರು ವಯರ್ ಹಾಕಿ ಹೋಗ್ಯಾರ. ಅವ್ರೇನು ಇವತ್ತಿನವ್ರಿಗಿನ ಇನ್ನೂ ಒಳ್ಳೆ ನಾವು ಹಣ ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರೆ ಒಟ್ಟು ಒಳ್ಳೆ ಕೊಟ್ಟಿಲ್ಲ. ಇನ್ನು ಏನು ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಅವ್ರನ್ನ ಕರ್ಕೊಂಬ ಇವ್ರನ್ನ ಕರ್ಕೊಂಬ ಅಂತ ದೌರ್ಜನ್ಯ ಮಾಡ್ತಿದ್ದಾರೆ. ಅವರ ರಾಜಕೀಯ ಇದನ್ನು ಇಟ್ಕೊಂಡು ಸ್ವಲ್ಪ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂತ. ಈಗ ನಿಮ್ಗೆ ಎಷ್ಟು ಮುಟ್ಟಿವ ರೊಕ್ಕ? ನಮಗೆ 6.5 ಲಕ್ಷ ಮುಟ್ಟಿದೆ. ಆಮೇಲೆ ಅಲ್ಲಿ ಇರ್ತಕ್ಕಂಥ ಕೊಂಬ ಇನ್ನೊಬ್ಬ ರೈತನವಲ್ಲ, ಅದು 11 ಲಕ್ಷ ಮುಟ್ಟಿದೆ ಸರ್ ಆ ಕೊಂಬಕ್ಕೆ. ನಿಮ್ಗೆ ಯಾಕೆ ದುಡ್ಡು ಕಡಿಮೆ ಕೊಟ್ರು? ನಿಮ್ಗೆ ಯಾಕೆ ದುಡ್ಡು ಕಡಿಮೆ ಕೊಟ್ರು? ಅವರು ನಮ್ಮಿಂದ ಯಾರಿಲ್ಲಲ್ಲ, ಅದಕ್ಕೆ ಅವರು ಸ್ವಲ್ಪ ದೌರ್ಜನ್ಯ ಮಾಡಕತ್ತಾರ. ಬಡವ್ರ ಲೆಕ್ಕದಲ್ಲಿ ಇದ್ರೆ ಅದಕ್ಕೆ ಹಿಂಗೆ ಮಾಡಕತ್ತಾರ ಅವರು. ಈಗ ಕೇಳಿದ್ರೆ ಏನು ಹೇಳ್ತಾರೆ? ಈಗ ಹೇಳಿದೆ ಅವರು, ಎಲ್ಲ ನಾವು ವೈರ್ ಎಳೆದ್ಬಿಟ್ಟು ಈಗ ನೀವೇನು ಮಾಡ್ಕೊಂತೀರಿ ಮಾಡಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.